ಶಾಂತಕುಮಾರ್ ಅವರು ತಮ್ಮ ಈ ವೇದಿಕೆಯ ಮೂಲಕ ತಮ್ಮ ಘನ ನುಡಿಗಳನ್ನು ಆಡಬೇಕು ಅಂತೇಳಿ ನಾನು ಅವರಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಸರ್, ಒಂದು ಸೆಕೆಂಡ್. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ MT ಕೃಷ್ಣಪ್ಪನವರು ಹಾಲಿ ತುರುವೇಕೆರೆ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ರಾಜ್ಯ ನೌಕರರ ಸಂಘದ ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಯುತ MT ಕೃಷ್ಣಪ್ಪನವರು ನಮ್ಮ ಈ ವೇದಿಕೆಗೆ ಆಗಮಿಸಿದ್ದಾರೆ. ಅವರಿಗೆ ನಾನು ಈ ವೇದಿಕೆಯ ಮೂಲಕ ವಿದ್ಯುಕ್ತವಾಗಿ ಸುಸ್ವಾಗತವನ್ನು ಶ್ರೀಯುತರಿಗೆ ಕೋರ್ತಾ ಇದ್ದೇನೆ. ಈ ಒಂದು 4ನೇ ಬೃಹತ್ ಉದ್ಯೋಗ ಮೇಳದ ನಮ್ಮ ವೇದಿಕೆ ಮೇಲೆ ನಮ್ಮ ಉದ್ಘಾಟಕರು ನಮ್ಮ ರಾಜ್ಯದ JDS ಪಕ್ಷದ ಯುವ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರಿದ್ದಾರೆ ಮತ್ತು ನಮ್ಮ MLA ಅವರು ತುರುವೇಕೆರೆ ಕ್ಷೇತ್ರದ MLA ಅವರಾದ ಕೃಷ್ಣಪ್ಪನವರು ಮತ್ತು ನಮ್ಮ ಗುಬ್ಬಿಯವರು ನಮ್ಮ ನಾಗಣ್ಣ ಇದ್ದಾರೆ, ನಮ್ಮ ಮಾಜಿ MLA ತುಮಕೂರು ರೂರಲ್ಲು ನಿಂಗಪ್ಪನವರಿದ್ದಾರೆ, ನಮ್ಮ JDS ಪಕ್ಷದ ಅಧ್ಯಕ್ಷರಾದ ಅಂಜನಪ್ಪರವರಿದ್ದಾರೆ, ಯೋಗಾನಂದರಿದ್ದಾರೆ, ಕೃಷ್ಣಮೂರ್ತಿಯವರಿದ್ದಾರೆ, ನಮ್ಮ ಎಲ್ಲ ನಮ್ಮ RSS ಜಿಲ್ಲಾ ಪ್ರಮುಖರಾದ ರವೀಂದ್ರ ಅವರಿದ್ದಾರೆ ಮತ್ತು ವೇದಿಕೆ ಮೇಲಿರುವ ಎಲ್ಲ ನಮ್ಮ ಗಣ್ಯರು ಮತ್ತು ಕಾರ್ಯಕರ್ತರು ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಎಲ್ಲ ಸಹೋದರ ಸಹೋದರಿಯರು, ಯುವ ಮಿತ್ರರು, ಉದ್ಯೋಗ ಬಯಸಿ ಬಂದಿರೋ ನಮ್ಮ ಎಲ್ಲ ಆತ್ಮೀಯರು ಮತ್ತು ಈ ಒಂದು ಬೆಂಗಳೂರಿಂದ ಇರ್ಬೋದು, ತುಮಕೂರು ಮತ್ತು ಈ ಒಂದು ತಿಪ್ಟೂರಿ ಮುಖಾಂತರ ಹಲವಾರು ಕಂಪ್ನಿಗಳು ಈ ಒಂದು ಭಾಗವಹಿಸಿದರೆ, ಕಂಪ್ನಿಯ ರೆಪ್ರೆಸೆಂಟೇಟಿವ್ಗಳು ಇರ್ಬೋದು, ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರ ಹೇಳಿ, ಈ ಒಂದು ಕಾರ್ಯಕ್ರಮ ನಂದು ನಿರಂತರವಾಗಿ ನಮ್ಮ ಮುಂದೆ ಒಂದು ಕಲ್ಪನೆ, ನಮ್ಮ ಯುವಕರು, ಏಕೆಂದರೆ ಯೂಸ್ ಆರ್ ದಿ ನೇಷನ್ ಬಿಲ್ಡರ್ಸ್, ದೇ ಆರ್ ದಿ ಸೋರ್ಸ್ ಆಫ್ ಅವರ್ ಎನಿ ಡೆವಲಪ್ಮೆಂಟ್ ಆಫ್ ಎ ಗುಡ್ ನೇಷನ್. ಸೊ ಹಾಗಾಗಿ ನಾವು ಯಾವತ್ತೂ, ಅದರಲ್ಲೂ ನಮ್ಮ ಭಾರತೀಯ ಅಂತ ದೇಶದಲ್ಲಿ, ಪ್ರಪಂಚದಲ್ಲಿ ಯಾವುದಾದ್ರೂ ಈ ಒಂದು 20 ರಿಂದ 45 ವರ್ಷ ವಯಸ್ಸಿನ ಈ ಒಂದು ಡೈನಾಮಿಕ್ ಫೋರ್ಸ್ ಏನಂತ ಹೇಳ್ತೀವಿ, ಯೂತ್ಸ್ ಅಂತ, ಅವರು ನಮ್ಮ ದೇಶದಲ್ಲಿ ತುಂಬ ಇದ್ದಾರೆ. ಹಾಗಾಗಿ ನಾವು ಯಾವಾಗಲೂ, ಮೋದಿಯವರು ಯಾವಾಗಲೂ ಹೇಳ್ತಾ ಇರ್ತಾರೆ, ಅವರ ಪರಿಕಲ್ಪನೆ 2047ಕ್ಕೆ ವಿಕಸಿತ ಭಾರತ ಅಂತ ಹೇಳ್ತಾರಲ್ಲ, ಅದರಲ್ಲಿ ನಮ್ಮ ಯೂತ್ಸ್ನ ಅವ್ರಿಗೆ ಸಮೃದ್ಧಿಯಾಗಿ ಅವರ ನಾಲೆಡ್ಜ್ ಇರ್ಬೋದು, ಅವರ ಸೋರ್ಸ್ ಇರ್ಬೋದು, ಎಲ್ಲದನ್ನು ಸರಿಗಮಾನವಾಗಿ ಅವ್ರನ್ನ ತಗೊಂಡೋಗೋದಕ್ಕೆ, ನಾವು ದೊಡ್ಡ ವಿಕಸಿತ ಭಾರತ ನಿರ್ಮಾಣ ಮಾಡೋದಕ್ಕೆ ನಮ್ಮ ಯೂತ್ಸೇ ನಮ್ಮ ಶಕ್ತಿ ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ. ಆ ಒಂದು ಕಲ್ಪನೆಯಲ್ಲಿ ನಾನು ಇವತ್ತು ನಿರಂತರವಾಗಿ ನಮ್ಮ ತಿಪ್ಟೂರಿನ ಯುವಕರಿಗೆ ಉದ್ಯೋಗ ಕೊಡಿಸ್ಬೇಕು ಅಂತ ಹಲವಾರು ಕನಸುಗಳು ಕಟ್ಕೊಂಡು ಇವತ್ತು ಸ್ಕಿಲ್ ಡೆವಲಪ್ಮೆಂಟು, ಈಗಾಗಲೇ ಅವರು ಹೇಳಿದರು ಏನೆಲ್ಲ ಸೋರ್ಸ್ಗಳಿದೆ, ಸೊ ಸ್ಕಿಲ್ ಡೆವಲಪ್ಮೆಂಟ್ಗಳಿರ್ಬೋದು, ಹೀಗೆ ಅವರಿಗೆ ಉದ್ಯೋಗಾವಕಾಶ ಕಲಿಸ್ಕೊಡ್ಬೇಕು ಅಂತ ಬೆಂಗಳೂರಲ್ಲಿ ಒಂದೇ ಕಡೆ ವೇದಿಕೆ ನಿರ್ಮಾಣ ಮಾಡಿ ಅವರಿಗೆ ಅವಕಾಶ ಕಲ್ಪಿಸ್ಕೊಡೋದಕ್ಕೆ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಿದ್ದೀನಿ. ಹಾಗಾಗಿ ಇವತ್ತೆಲ್ಲ ತುಂಬ ಕಡೆ ನಮ್ಮ ಯುವಕರು ಉದ್ಯೋಗ ಇಲ್ದಲೇ ಇಂಜಿನಿಯರಿಂಗ್ ಮಾಡಿರ್ತಾರೆ. ಸೊ ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರ, ಗೆದ್ದಂಥ ರಾಜ್ಯ ಸರ್ಕಾರಗಳು, ಇವತ್ತು ಸರ್ಕಾರಗಳು ಯುವಕರ ಬಗ್ಗೆ ಒಂದು ಬೆಳಕು ಚೆಲ್ಲಬೇಕಾಗತ್ತೆ. ಸೊ ಕೇವಲ ಯುವ ನಿಧಿ ಅಂತ ಮಾಡ್ಕೊಂಡು 5,000 ರೂಪಾಯಿ ಕೊಟ್ಟಿದ್ದು ಯಾವುದು ತಲುಪಲ್ಲ. ಅವೆಲ್ಲ ನಿಜವಾಗ್ಲೂ ವಿದ್ಯಾರ್ಥಿಗಳಿಗೆ, ಉದ್ಯೋಗಸ್ಥರಿಗೆ ಉದ್ಯೋಗ ಕೊಡಬೇಕು ಅಂತಂದರೆ ಕೇವಲ ಯುವ ನಿಧಿ ಮಾಡಿ ಪ್ರಯೋಜನ ಆಗಲ್ಲ. ನೀವು ಅವರ ಕನಸುಗಳಿಗೆ ನನಸಾಗಬೇಕು ಅಂದರೆ ನವೋದ್ಯಮಿಗಳಿಗೆ ಉದ್ಯೋಗ ಕೈಗಾರಿಕೆಗಳು ಸ್ಥಾಪನೆ ಮಾಡಬೇಕು. ಇವತ್ತು ಬಹುಶಃ ತಿಪ್ಟೂರಲ್ಲಿ 219 ಎಕರೆ ಇವತ್ತು ಸ್ವಾಧೀನ ಆಯಿತು. KDB ಅಂತ ಉದ್ಯೋಗಗಳು ನಿರ್ಮಾಣ ಮಾಡೋದಕ್ಕೆ ಅಂತ ಸ್ವಾಧೀನ ಮಾಡಿ ಬಹುಶಃ 20 ವರ್ಷ ಆಗಿದೆ. ಯಾವೊಂದು ಕೈಗಾರಿಕೆ ಸ್ಥಾಪನೆ ಆಗಿದೆ ಇಲ್ಲಿ? ಇವತ್ತು ಬಹುಶಃ ನಮ್ಮ ತಿಪ್ಟೂರು ಕಲ್ಪತರು ನಾಡು ಅಂತ ಹೇಳ್ತೀವಿ. ಕಲ್ಪತರು ನಾಡಿಗೆ ಇವತ್ತು ತೆಂಗು ನಾಡು, ಪ್ರಪಂಚದಲ್ಲಿ ಅತ್ಯಧಿಕವಾಗಿ ತೆಂಗುನ ಬೆಳೆಯುವಂಥ ಒಂದು ಕಲ್ಪತರು ನಾಡಲ್ಲಿ ಎಷ್ಟೊಂದು ಸೋರ್ಸ್ ಇದೆ ಅಲ್ವಾ ಇವತ್ತು ತಿಪ್ಟೂರಲ್ಲಿ. ಅವ್ರಿಗೆಲ್ಲ ಉದ್ಯೋಗ ಕಲ್ಪಿಸ್ಕೊಡೋದಕ್ಕೆ ಇವತ್ತು ಬಹುಶಃ 219 ಎಕರೆ ಸ್ವಾಧೀನ ಮಾಡಿಸಿ 4-1 ನೋಟಿಫಿಕೇಶನ್ ಆಗಿ ಬಹುಶಃ 20 ವರ್ಷ ಆಯಿತು. ಅವತ್ತಿನಿಂದ 20 ವರ್ಷದಿಂದ ಇವತ್ತು ಗೆದ್ದಂಥ ಶಾಸಕರು, ಇವತ್ತು ನಾನು ಅದನ್ನೇ ಹೋರಾಟ ಮಾಡಿದ್ದೆ. ಮೊನ್ನೆ ನೀವು 219 ಎಕರೆ ಸ್ವಾಧೀನ ಮಾಡಿದ್ರಿ, ಇವತ್ತು ಪಾಪ ಉದ್ಯೋಗ ಇಲ್ದಲೆ ಎಷ್ಟೋ ಯುವಕರು ಉದ್ಯೋಗ ಇಲ್ದಲೆ ಮನೇಲಿದ್ದಾರೆ, ಇಂಜಿನಿಯರಿಂಗ್ ಮಾಡಿರ್ತಾರೆ, BCom, ಇಂಥವ್ರಿಗೆಲ್ಲ ಕೈಗಾರಿಕೆಗಳು ಇಲ್ಲೇ ಸೋರ್ಸ್ ಇದೆ, ಇಷ್ಟು ನೀರಾವರಿ ಇದೆ. ಈ ಸೋರ್ಸ್ನೆಲ್ಲ ಉಪಯೋಗಿಸ್ಕೊಳ್ಳೋದಕ್ಕೆ, ಕೈಗಾರಿಕೆ ಸ್ಥಾಪನೆ ಮಾಡೋದಕ್ಕೆ ಇವತ್ತು ನಮ್ಮ ಶಾಸಕರು ಬರಲೇ ಇಲ್ಲ ಮುಂದೆ. ನಾವು ಹೋರಾಟಗಳು ಮಾಡಿದ್ವಿ ನಮ್ಮ ಯುವಕರಿಗೆ. ನಾವು ಉದ್ಯೋಗ ಇದೊಂದು ನಮ್ಮದೊಂದು ಜಸ್ಟ್ ಒಂದು ಸಣ್ಣ ವ್ಯವಸ್ಥೆ ಅಷ್ಟೇ, ನಾನೇ ಉದ್ಯೋಗ ಕೊಡಿಸ್ತೀನಿ ಅಂತ ಅಲ್ಲ. ಇದು ನಮ್ಮ ಗೆದ್ದಿರೋ ಶಾಸಕರು, ಸರ್ಕಾರಗಳು ಯುವಕರ ಚಿಂತನೆ ಮಾಡಬೇಕಾಗುತ್ತೆ. ಆ ದೃಷ್ಟಿನಲ್ಲಿ
ಇವತ್ತು ನಮ್ಮ ಬೆಂಗಳೂರಲ್ಲೇ, ಯಾಕೆಂದರೆ ಬೆಂಗಳೂರು ಒಂದು ಸೋರ್ಸ್ ಅಲ್ವಾ, ನಮ್ಮ ವಿದ್ಯಾಭ್ಯಾಸ ಏನು ಮುಗಿಸಿರ್ತಾರೆ ಇಂಜಿನಿಯರ್ಗಳಿಗಿರ್ಬೋದು, ಎಲ್ಲ ಗ್ರ್ಯಾಜುಯೇಟ್ಸ್ಗಿರ್ಬೋದು, ಡಿಪ್ಲೊಮಾ ಹೋಲ್ಡರ್ಗಳಿಗೆ ಇವತ್ತು ದೇಶದಲ್ಲಿ ಎಷ್ಟೆಷ್ಟೋ ಕಂಪ್ನಿಗಳು ಬೆಂಗಳೂರಿಗೆ ಬರ್ತವೆ. ಇವತ್ತು FDI ಇರ್ಬೋದು, ಇಡೀ ನಮ್ಮ ಪ್ರಪಂಚದಲ್ಲಿ ಎಲ್ಲ ಕಂಪ್ನಿಗಳಿಗೂ ಬೆಂಗಳೂರಲ್ಲೇ ಬಂದು ಇವತ್ತು ಕೈಗಾರಿಕೆಗಳು ಸ್ಥಾಪನೆ ಮಾಡಿ ಅವ್ರಿಗೆ ಅನುವು ಮಾಡಿಕೊಟ್ರೆ ಇವತ್ತು ಅವರು ಎಲ್ಲ ರಾಜ್ಯದ ನಮ್ಮ ಏನೆಲ್ಲ ಉದ್ಯೋಗ ಇಲ್ದಲೇ ಇದ್ದಾರೆ ಅವರು ಬೆಂಗಳೂರಲ್ಲಿ ನೆಲೆ ಕಟ್ಕೋಬೋದು, ಜೀವನ ಕಲ್ಪಿಸ್ಕೋಬೋದು. ಇವತ್ತು ಆ ದೃಷ್ಟಿನಲ್ಲಿ ನಮ್ಮ ಸರ್ಕಾರ ಏನು ಮಾಡ್ತು, ಇವತ್ತು ಗುಂಡಿಗಳೆಲ್ಲ ಬಿದ್ದೋಗಿದ್ದಾವೆ. ಎಲ್ಲ ನಮ್ಮ ಕಂಪ್ನಿಗಳು ಇವತ್ತು ಪಾಪ ಸರಿಯಾದ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂತ ಕೊರಗಿ ಇವತ್ತು ದೈತ್ಯ ಕಂಪ್ನಿ ಗೂಗಲ್ ಅಂತ ಕಂಪ್ನಿನೇ ಇವತ್ತು ಹೈದರಾಬಾದ್ಗೆ ಹೋಯ್ತು. ಸೊ ಯಾವಾಗ್ಲೂ ಮೂಲ ಉದ್ದೇಶ ಇರಬೇಕು. ನಮ್ಮ ಯುವಕರು ಬರೀ ರಾಜಕಾರಣಕ್ಕೆ ಯುವ ನಿಧಿ ಮಾಡಿದರೆ ಆಗಲ್ಲ. ನಾವು ಅವ್ರ ಬಗ್ಗೆ ಒಂದು ನಿಜವಾದ ಆಶೋತ್ತರಗಳಿರಬೇಕು. ಅವ್ರನ್ನ ಆಶೋತ್ತರಗಳು ಈಡೇರೋದಕ್ಕೆ ನಿಜವಾಗ್ಲೂ ರಾಜಕಾರಣಿಯ ಒಂದು ಮನಸ್ಸಿರಬೇಕು. ಈಗಾಗಲೇ ಕಂಪ್ನಿಗಳೆಲ್ಲ ಅವ್ರಿಗೆ ದೌರ್ಜನ್ಯ ಮಾಡೋದು. ಯಾರು ಇವತ್ತು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಎಂತೆಂಥ ಬಿಲ್ಡರ್ಗಳಿದ್ದಾವೆ, ಎಷ್ಟು ಕಂಪ್ನಿಗಳು ಇವತ್ತು ಕೆಲಸ ಕೊಡ್ತಾ ಇದ್ದಾರೆ. ಅವ್ರಿಗೆಲ್ಲ ಧಮಕಿ ಹಾಕೋವಂಥ ರಾಜಕಾರಣದಲ್ಲಿ ಇವತ್ತು ಪಾಪ ಉದ್ಯೋಗ ಇಲ್ದಲೆ ನೊಂದಿದ್ದಾರೆ ಯುವಕರೆಲ್ಲ. ಇವತ್ತು ಏನು ದೊಡ್ಡ ಮಟ್ಟದಲ್ಲಿ KPSC ಹಗರಣ ಅಂತ ಮಾಡಿದ್ರಲ್ಲ, KPSC ಏನಾರ ಕೆಲಸ ಮಾಡ್ತಾ ಇದೆಯಾ? ಇವತ್ತು 2.5 ಲಕ್ಷ ಇವತ್ತು ಗೌರ್ಮೆಂಟಲ್ಲಿ ಉದ್ಯೋಗಗಳು ಖಾಲಿ ಇದ್ದಾವೆ. ಒಂದರ ಕಾಲ್ಫಾರ್ ಮಾಡಿದ್ರ? 2-3 ವರ್ಷದಿಂದ ಒಂದು ಗೌರ್ಮೆಂಟ್ ಉದ್ಯೋಗ ಕಾಲ್ಫಾರ್ ಆಗಿದೆಯಾ? ಯುವಕರ ಬಗ್ಗೆ ಚಿಂತನೆ ಇದೆಯಾ? ಯುವಕರು ನಮ್ಮ ದೇಶದ ಆಸ್ತಿ ಶಕ್ತಿ ಅಂತ ಹೇಳ್ತೀವಿ. ನಾವು ಚಿಂತನೆ ಇಟ್ಕೊಂಡಿದ್ರೆ ಇವತ್ತು 2.5 ಲಕ್ಷ ಖಾಲಿ ಇದ್ದಾವೆ ಉದ್ಯೋಗಗಳು. ಆ ಉದ್ಯೋಗಗಳು ಫುಲ್ ಮಾಡೋದಕ್ಕೆ ಆಗಲಿಲ್ಲ. PSI ಹಗರಣ ಅಂತ ದೊಡ್ಡ ಮಟ್ಟದಲ್ಲಿ ಹಗರಣ ಮಾಡಿ ಇವತ್ತು PSI ಎಷ್ಟು ಜನ ಇನ್ನು ಕೆಲಸ ಕೊಟ್ಟಿದ್ದಾರೆ ತಾವು? ಪಾಪ ಎಷ್ಟು ಈ ಸರ್ಕಾರಿ ಶಾಲೆಗಳಿಗೆ ನೀವು ಇವತ್ತು ಉದ್ಯೋಗ ಕೊಟ್ಟಿದ್ದೀರಾ? ಸರ್ಕಾರಿ ಶಾಲೆಗಳು ಲೆಕ್ಚರ್ಗಳು ಇವತ್ತು ಪಾಪ ಈ ನಮ್ಮ ಅಧ್ಯಾಪಕರುಗಳು ಉದ್ಯೋಗ ಇಲ್ದಲೇ ಎಷ್ಟು ನೊಂದಿದ್ದಾರೆ ಎಲ್ಲ. ಇನ್ನು ಎಷ್ಟು ವರ್ಷದಿಂದ 3 ವರ್ಷ ಆಯಿತು. ಇವತ್ತು ಕೇವಲ ನಾವು ಗ್ಯಾರಂಟಿ ಇಟ್ಕೊಂಡು ಉದ್ಯೋಗನ ಮರೀಚಿಕೆ ಮಾಡಿದ್ರೆ ನಾವು ಅಭಿವೃದ್ಧಿ ಅನ್ನೋದು ಚಿಂತನೆ ಇಟ್ಕೋಬೇಕು ಯಾವಾಗ್ಲೂ. ಅಭಿವೃದ್ಧಿ ಅಂತ ಅಂದರೆ ನಾವು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇರ್ಬೋದು, ಯೂಸ್ನ ಸೋರ್ಸ್ನ ಏನಿದೆ ಅದನ್ನು ಯುಟಿಲೈಸ್ ಮಾಡ್ಕೊಳ್ಬೇಕು. ನಾವು ಬರೀ ಗ್ಯಾರಂಟಿ ಸ್ಕೀಮ್ ಎಲ್ಲರಿಗೂ ಒಳ್ಳೇದು. ನಾವು 2,000 ಕೊಟ್ಟೆಟ್ಗೆ ಜೀವನ ನಿರ್ಮಾಣ ಮಾಡೋಕ್ಕಾಗತ್ತಾ? ನಮ್ಮ ಎಲ್ಲರ ಮಹಿಳೆಯರ ಕನಸು ಒಂದೇ ಇರುತ್ತೆ, ನಮ್ಮ ಮಗ ವಿದ್ಯಾಭ್ಯಾಸ ಆಗಬೇಕು, ಕೆಲಸ ತಗೋಬೇಕು, ಕೆಲಸ ಕಲಿತು ಅವನ ಜೀವನ ಸಾಗಿಸ್ಬೇಕು, ಅವನ ಮದುವೆ ಆಗಬೇಕು, ಅವನು ಒಳ್ಳೆಯ ಸಂಸಾರ ನಡಿಬೇಕು ಅನ್ನೋದೇ ತಂದೆ ತಾಯಿಗಳ ಜೀವನ, ಅವರ ಒಂದು ಕನಸಿರುತ್ತೆ ವಿನಃ ಕೇವಲ 2,000 ರೂಪಾಯಿ ತಗೊಂಡು ನಾವು ಜೀವನ ಮಾಡೋಕ್ಕಾಗಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ. ಆದರೂ ಇವತ್ತು ಸರ್ಕಾರ ಎಲ್ಲ ಕಡೆನೂ ಪಾಪ ಇವತ್ತು ಈ ಲೆಕ್ಚರರ್ಗಳಿಗೆ ಅವ್ರಿಗೆ ಸ್ಯಾಲ್ರಿ ಕೊಡೋಕ್ಕಾಗ್ತಾ ಇಲ್ಲ. ಇವತ್ತು ಅವ್ರನ್ನೂ ಸ್ಯಾಲ್ರಿ ಇಲ್ದಲೇ ಹೋರಾಟಗಳು ಮಾಡಿದ್ರು. ಎಷ್ಟು ಕಡೆ ಗೊಂದಲಗಳು ಈ ವಿದ್ಯಾರ್ಥಿಗಳಲ್ಲಿ, ಈ ಒಂದು ಉದ್ಯೋಗ ಸಮಸ್ಯೆ ಕಲ್ಪಿಸ್ಕೊಡೋದ್ರಲ್ಲಿ. ಹಾಗಾಗಿ ಇವತ್ತೆಲ್ಲ ನಾವೆಲ್ಲ ಸರ್ಕಾರ ಚಿಂತನೆ ಮಾಡಬೇಕಾಗತ್ತೆ. ಇವತ್ತು ಉದ್ಯೋಗ ಎಷ್ಟು ಸಮಸ್ಯೆ ಆಗಿದೆ ನಮ್ಮ ಈ ಒಂದು ಯುವಕರಲ್ಲಿ ಅಂತ ಅಂದರೆ ಪಾಪ ಬೆಂಗಳೂರಲ್ಲಿ ನಮ್ಮ ತಾಲೂಕಲ್ಲೇ ನಾನು ಪ್ರತಿ ಸಲ ಮಾಡಿದಾಗ್ಲೂ ಫಸ್ಟ್ ಟೈಮ್ ಮಾಡಿದಾಗ ಬಹುಶಃ ಒಂದು 700 ಜನ ಫಸ್ಟ್ ಟೈಮ್ ಮಾಡಿದಾಗ, 2ನೇ ಟೈಮ್ ಮಾಡಿದಾಗ 1200 ಜನಕ್ಕೆ ಕೆಲಸ ಕೊಟ್ಟಿದ್ದೆ. ಹಾಗಾಗಿ ಇವತ್ತು ಒಂದು 72 ಕಂಪ್ನಿಗಳು ಬಂದಿದ್ದಾವೆ, 74 ಕಂಪ್ನಿಗಳು ಬಂದಿದ್ದಾವೆ, 9,495 ವೇಕೆನ್ಸಿಗಳಿದ್ದಾವೆ. ಸೊ ದಯಮಾಡಿ ಎಲ್ಲರೂ ಇವತ್ತು ಟೈಮ್ ನಾನು ಮೊದಲನೇದಾಗಿ ಕ್ಷಮೆ ಕೇಳ್ತೀನಿ, ಈಗಾಗಲೇ ಕಾರ್ಯಕ್ರಮ ಲೇಟ್ ಆಗಿದೆ. ಹಾಗಾಗಿ ನಾವು ನಮ್ಮ ನಿಖಿಲಣ್ಣ ಇಬ್ಬರೇ ಮಾತಾಡಿ ಕಾರ್ಯಕ್ರಮನ ಬೇಗ ಮುಗಿಸ್ತೀವಿ. ಯಾರು ಅನ್ಯತಾ ಭಾವಿಸ್ಬಿಡಿ, ಎಲ್ಲರೂ ಇಂಟರ್ವ್ಯೂ ಕೊಡ್ತೀವಿ, ಎಲ್ಲರೂ ಅಟೆಂಡ್ ಮಾಡಿ. ನಿಮ್ಮಲ್ಲಿ ಶಕ್ತಿ ಇದೆ, ನೀವು ಒಂದು ಇಷ್ಟೊಂದು ಅವಕಾಶ ಇದ್ದಾಗ ಅವಕಾಶ ಪಡಿಬೇಕು. ನಮ್ಮ JDS ಪಕ್ಷದಿಂದ ಇವತ್ತು ಈ ಒಂದು ಕಾರ್ಯಕ್ರಮ ಮುಂದೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮಗಳು ಮಾಡೋಣ ಯುವಕರ ಉದ್ಯೋಗಕ್ಕಾಗಿ. ನಮ್ಮ ಕುಮಾರಣ್ಣವ್ರದ್ದು ಯಾವಾಗಲೂ ಅದನ್ನೇ ಚಿಂತೆ ಇರುತ್ತೆ, ಈ ಒಂದು ನೀರಾವರಿ ಆಗಬೇಕು, ನೀರಾವರಿ ಆದರೆ ಯುವಕರು ಇವತ್ತು ರೈತರು ಒಳ್ಳೆಯ ಸ್ವಾವಲಂಬಿ, ಮಹಿಳೆಯರು ಯಾವಾಗಲೂ ನಾವು ಮಹಿಳೆಯರು ಸ್ವಾವಲಂಬಿಗಳಾದರೆ, ಮಹಿಳೆಯರು ಸ್ವಾವಲಂಬಿ ಜೀವನ ಕಲ್ಪಿಸ್ಕೊಡಂಗಾದರೆ ಮಾತ್ರ ಅವ್ರ ಮನೆಗಳು ಒಳ್ಳೆಯ ಸ್ವಾವಲಂಬಿ ಜೀವನ ಉದ್ಯೋಗ ಕಲಿಸ್ಕೊಟ್ರೆ ಇವತ್ತು ನಮ್ಮ ತಾಲೂಕು ಇರ್ಬೋದು, ಇವತ್ತು ರಾಜ್ಯ ಇರ್ಬೋದು ಸಮೃದ್ಧಿ ನಾಡಾಗುತ್ತೆ, ದೇಶನೇ ಸಮೃದ್ಧಿ ನಾಡಾಗುತ್ತೆ. ಹಾಗಾಗಿ ಇವತ್ತು ನಾವು ಏನೊಂದು ಮೋದಿಯವರ 2047 ವಿಕಸಿತ ಭಾರತ ಆತ್ಮನಿರ್ಭರ, ನಾವೆಲ್ಲರೂ ಆದಷ್ಟು ನಮ್ಮಲ್ಲಿ ಏನು ಈ ಒಂದು ಶಕ್ತಿ ಇದೆ ನಾವೇ ತಯಾರು ಮಾಡೋವಂಥ ಒಂದು ಶಕ್ತಿಗಳಾಗಬೇಕು. ಇವತ್ತು ಅಡ್ವಾನ್ಸ್ ಟೆಕ್ನಾಲಜಿಗಳು ಏನೆಲ್ಲ ಬಂದಿದ್ದಾವೆ, ಚೈನಾ ಇರ್ಬೋದು, ಇವತ್ತು ಜಪಾನ್ ಇರ್ಬೋದು, ಇವತ್ತು ಅಮೇರಿಕಾ ಇರ್ಬೋದು, AI ಅಂತ ಒಂದು ಟೆಕ್ನಾಲಜಿಗಳು ಎಷ್ಟು ಮುಂದುವರೆದು ಉಪಯೋಗಿಸ್ಕೊಳ್ತಾ ಇದ್ದಾವೆ ಅಂತಂದರೆ ಎಲ್ಲ ರಂಗದಲ್ಲೂ ಬರ್ತಾ ಇದ್ದಾವೆ. ಹಾಗಾಗಿ ನಾವು ಎಲ್ಲ ನಮ್ಮ ಇಂಡಿಯಾ ಯೂಸ್ನು ಅದ್ರ ಬಗ್ಗೆ ಕೂಪಾಗಬೇಕು, ನಾವು ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ಯಾವತ್ತು ಕಂಪ್ಯೂಟರ್ ಯುಗ ಬಂತು ಕೆಲಸ ಹೋಗುತ್ತೆ ಅಂತ ಅನ್ಕೊಂಡಿದ್ರು, ಕೆಲಸ ಹೋಗಲಿಲ್ಲ, ಕೆಲಸ ಜಾಸ್ತಿ ಆಯಿತು. AI ಯುಗನೂ ಅಷ್ಟೇ,
ಕೃತಕ ಬುದ್ಧಿಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಅದು ಇವತ್ತು ಪ್ರಪಂಚದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳಕು ಚೆಲ್ತಾ ಇದೆ. ಪ್ರತಿಯೊಂದು ರಂಗದಲ್ಲೂ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಅದ್ರ ಬಗ್ಗೆ ತುಂಬ ಗಮನ ಹರಿಸಿ ನಾವು ಕಾಂಪಿಟೇಟಿವ್ ಅದರಲ್ಲಿ ಆಗಬೇಕು. ನಮ್ಮ ದೇಶನೂ ಕಾಂಪಿಟೇಟಿವ್ ಆದರೆ ಇವತ್ತು ಎಲ್ಲ ನಾವು ಏನಕ್ಕೆ ಆದ್ರೂ ಎಲ್ಲನೂ ಚೈನಾ ಮೇಲೆ ಡಿಪೆಂಡ್ ಮಾಡ್ತೀವಿ. ಯಾವುದೇ ಒಂದು ಮಿನರಲ್ ರಿಸೋರ್ಸಸ್ ಇರ್ಬೋದು, ಇವತ್ತು ಈ ನಮ್ಮ ಮಿನರಲ್ ರಿಸೋರ್ಸ್ ತೆಗಿಯೋದಕ್ಕೆ ಚೈನಾ ಯೂಸ್ ಮಾಡ್ತೀವಿ, ಸೆಮಿ ಕಂಡಕ್ಟರ್ನ ಯೂಸ್ ಮಾಡೋದಕ್ಕೆ ಚೈನಾ ಡಿಪೆಂಡ್ ಮಾಡ್ತೀವಿ. ಹಾಗಾಗಿ ಮೋದಿಯವರು ಯಾವಾಗಲೂ ಕಲ್ಪನೆ ನಮ್ಮ JDU ನಮ್ಮ JDS ಪಕ್ಷದಲ್ಲಿ ಅದರಿಂದ ನಾವು ಯಾವಾಗಲೂ ಅದನ್ನೇ, ನಮ್ಮ ಕಲ್ಪನೆಯೂ ಅದನ್ನೇ, ನಾವು ಯಾವಾಗಲೂ ಆತ್ಮನಿರ್ಭರ ಆಗಬೇಕು. ನಮ್ಮ ಏನು ಸೋರ್ಸ್ ಇದನ್ನು ಯುಟಿಲೈಸ್ ಮಾಡ್ಕೋಬೇಕು. ಇವತ್ತು ತಿಪ್ಟೂರು, ನಾವು ಕೊಬ್ಬರಿನಲ್ಲಿ ಕಲ್ಪತರು ನಾಡು, ಇಷ್ಟೊಂದು ಪ್ರಮುಖವಾಗಿ ಬೆಳೆ ನಾವು ಬೆಳಿತೀವಿ. ನಾವು 7,500 ರೂಪಾಯಿಗೆ ಹೋಗಿತ್ತು. ನಾವು ಪಾದಯಾತ್ರೆ ಮಾಡೋದು ಬೆಂಗಳೂರಿಂದ, ತಿಪ್ಟೂರಿಂದ ಬೆಂಗಳೂರು ತನಕ ಈ ಒಂದು ಕಲ್ಪತರು ನಾಡಿಗೆ ಕೊಬ್ಬರಿನ ಒಳ್ಳೆ ಬೆಲೆ ಕಳಿಸ್ಕೊಡ್ಬೇಕು ಅಂತ ಪಾದಯಾತ್ರೆ ಮಾಡ್ದು. ಇವತ್ತು ಏನೋ ಗೊತ್ತಿಲ್ಲ, ಇವತ್ತು 30,000 ರೂಪಾಯಿ ಆಗಿದೆ. ಆದರೂ ಇವತ್ತು ನುಸಿ ರೋಗ, ಇಲ್ಲಿ ನುಸಿ ರೋಗದಿಂದ ಪಾಪ ಜನ ಎಲ್ಲ ಇಲ್ದಿಲ್ದಲೇ ಇವತ್ತು ಇಳುವರಿ ಕಡಿಮೆ ಆಗಿ, ಈಲ್ಡ್ ಕಡಿಮೆ ಆಗಿ ಜನ ಪಾಪ ನೊಂದಿದ್ದಾರೆ. ಹಾಗಾಗಿ ನಾವು ಸರ್ಕಾರಕ್ಕೆ ಅದನ್ನೇ ಹೇಳ್ತಾ ಇರ್ತೀನಿ, ಆ ಇಳುವರಿ ಭಾಗಕ್ಕೆ ತೋಟಗಾರಿಕೆ ಇಲಾಖೆಯಲ್ಲಿ ಕಪ್ಪು ರೋಗ ಇಷ್ಟೊಂದು ಸಮಸ್ಯೆ ಕಾಡ್ತಾ ಇದೆಯಲ್ಲ, ನಾವು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಅಧಿಕಾರಿಗಳು ಇರ್ಬೋದು, ಇವತ್ತು ಗೆದ್ದಂತಿರೋ ನಾಯಕರುಗಳಿರ್ಬೋದು, ಅದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸಿ, ಇಷ್ಟೊಂದು ಕಪ್ಪು ರೋಗದಿಂದ ಪಾಪ ಜನ 30,000 ರೂಪಾಯಿ ಆದರೂ ಅದರಿಂದ ಪ್ರಯೋಜನ ಪಡ್ಕೊಳಕ್ಕೆ ಆಗ್ತಾ ಇಲ್ಲ ಅನ್ನೋದೇ ಒಂದು ಎಲ್ಲರಲ್ಲೂ ಸಮಸ್ಯೆ ನಮ್ಮ ರೈತರದು. ನಾವು ಇಷ್ಟೊಂದು ಸೋರ್ಸ್ ಇದೆ ನಮ್ಮ ಕಲ್ಪತರು ನಾಡಲ್ಲಿ. ಇವತ್ತು ನವೋದ್ಯಮಿಗಳಿಗೆ ನಾನು ಹೇಳೋದಿಷ್ಟೇ, ಅವ್ರಿಗೂ ಕಪ್ಪು ರೋಗ ಇರ್ಬೋದು, ನುಸಿ ರೋಗಗಳಿರ್ಬೋದು. ನಮ್ಮ ಚಿಪ್ಪು ಇವತ್ತು ಇಷ್ಟೊಂದು ಪ್ರಪಂಚದಲ್ಲಿ ಇಷ್ಟೊಂದು ದೊಡ್ಡ ಮಾರ್ಕೆಟ್ ಆಗ್ತಾ ಇದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಆ ಚಿಪ್ಪು ಇವತ್ತು ಅಷ್ಟೊಂದು ರೇಟ್ ಆಗಿದೆ. ಹಾಗಾಗಿ ಇಲ್ಲೇ ಅವ್ರಿಗೆ ಅವಕಾಶ ಮಾಡಿಕೊಡೋದಕ್ಕೆ ನೀವು ದಯಮಾಡಿ ಮುಂದೆ ಬರಬೇಕು. ನಾನು ಅದನ್ನೇ ಹೇಳ್ತಾ ಇರ್ತೀನಿ, ನಮ್ಮ ಸರ್ಕಾರ, ನಮ್ಮ ಶಾಸಕರು ಇವತ್ತು ಕೇವಲ ಒಂದು UGD ನೀರು, ನಮ್ಮ ತಿಪ್ಟೂರಲ್ಲಿ ಒಂದು UGD ನೀರು ಸರಿಪಡಿಸೋಕ್ಕಾಗಲಿಲ್ಲ. ಇವತ್ತು ಇಡೀ ನಮ್ಮ ತಿಪ್ಟೂರು ಜನತೆ ಆ ಒಂದು STP ಘಟಕಕ್ಕೆ ಒಂದು ಪಂಪ್ ಸರಿಪಡಿಸೋಕ್ಕಾಗದಲ್ಲ. 2 ವರ್ಷದಿಂದ ನಿರಂತರವಾಗಿ ಆ STP ನೀರು ಕುಡಿದು ಇವತ್ತು ಎಲ್ಲ ಈಚನೂರು ಕೆರೆ ಸೇರ್ಕೊಂಡು ಎಲ್ಲ ಮಲಿನ ಆಗೋಯ್ತು. ಆ ಮಲಿನತೆನ ಸರಿಪಡಿಸೋಕ್ಕಾಗದಲೇ ಇವತ್ತು ಇಡೀ ತಿಪ್ಟೂರು ಜನತೆ ಆ ಒಂದು STP ನೀರು ಕುಡಿಯೋಂಥ ಒಂದು ಸಮಸ್ಯೆ ಬಂದು ಒದಗಿದೆ. ಇವತ್ತು ಇನ್ನೊಂದು ಚಿಂತನೆ ಮಾಡ್ತಾ ಇದ್ದಾರೆ, ಇನ್ನೊಂದು 70 ಕೋಟಿ ಈಗಾಗಲೇ ಶಾಂಕ್ಷನ್ ಮಾಡಿಸ್ಕೊಂಡ್ಬಿಟ್ಟಿದಾರಂತೆ, ನೊಣಯಿಂಕೆರೆ ಕೆರೆನ ತಿಪ್ಟೂರಿ ತರೋದು ಅಂತ. ಇದ್ದಂತಂದು ಈಚನೂರು ಕೆರೆನ ಹಾಳು ಮಾಡಿ ಇವತ್ತು ನೊಣಯಿಂಕೆರೆ ಕೆರೆನೇ ತಗೊಂಬಂತಂದ್ರೆ ಅಲ್ಲಿಂದ ಇವತ್ತೇನಾದ್ರು ಹೇಮಾವತಿ ನೀರಿಗೆ ಆಗಲೇ ನಮ್ಮ 3 TMC ನಮ್ಮ ಕೃಷ್ಣಪ್ಪಣ್ಣರು ನಾವೆಲ್ಲ ಹೋರಾಟ ಮಾಡಿದ್ದೀವಿ. ಲಿಂಕ್ ಕೆನಾಲು, ನಾಗಣ್ಣ ಎಲ್ಲ ಇಲ್ಲೇ ಇದ್ದಾರೆ. ಲಿಂಕ್ ಕೆನಾಲಲ್ಲಿ ನಮಗೆ ಮತ್ತೆ ಡೈರೆಕ್ಟ್ ಲಿಂಕ್ ಕೆನಾಲ್ ಮಾಡೋ ಮುಖಾಂತರ ಈಗಾಗಲೇ DK ಶಿವಕುಮಾರ್ ಒಂದು ಕಡೆ ತುಮಕೂರು ಜನತೆನ ನಿರ್ಲಕ್ಷ್ಯ ಮಾಡಿ ಇವತ್ತು ಒಂದು ದೌರ್ಜನ್ಯ ಮಾಡಿ ನೀರು ತಗೊಂಡು ಹೋಗ್ತಾ ಇರೋದು ಒಂದು ಕಡೆ. ಆದರೆ ಇವತ್ತು ನೀರೇ ನಿಮ್ಗೆ 24 TMC ಅಲಾಕೇಶನ್ ಆಗಿರೋದೇ ಬರ್ತಾ ಇಲ್ಲ ಹೇಮಾವತಿ ನೀರು ತಿಪ್ಟೂರಿಗೆ. ಅದರಲ್ಲಿ ಇವತ್ತು ಈಚನೂರು ಕೆರೆ, ತೊಣೆಂಕೆರೆ ಕೆರೆಯಿಂದ ನೀವು ತಿಪ್ಟೂರಿ ಕೆರೆಗೆ ತರ್ತೀವಿ. ಇರೋ ನೀರು ಈಚನೂರು ಕೆರೆನೇ ಸರಿಯಾಗಿ ಉಪಯೋಗಿಸ್ಕೊಂಡು ಮಾಡೋಕ್ಕಾಗ್ದಲೇ ಅಲ್ಲಿ ನೀರು ತಮ್ಮಂತಂದರೆ ಎಲ್ಲರೂ ಒಂದೇ ಆಗಿರ್ತಾರೆ. ಇವತ್ತು ಈ ಭಾಗದ ಜನತೆ, ಹೊನ್ನವಳ್ಳಿ ಭಾಗದ ಜನತೆಗೆ ಇವತ್ತು ಎತ್ತಿನ ಹೊಳೆ ನೀವೆಲ್ಲ ನೋಡ್ತಾ ಇದ್ದೀರಾ. ಫಸ್ಟ್ 7,009 ಕೋಟಿ ಆಗಿತ್ತು, ಮತ್ತೆ 14,000 ಕೋಟಿ ಜಾಸ್ತಿ ಮಾಡ್ಕೊಂಡ್ರು, ಮತ್ತೆ 2023 23,000 ಕೋಟಿ ಮಾಡ್ಕೊಂಡ್ರು. ಇವತ್ತು ಏನಾರ ಪ್ರಯೋಜನ ಇದೆಯಾ? ಈ ಗುರುತ್ವಾಕರ್ಷಣ ಏನಾದರೂ ಚಿಕ್ಕಬಳ್ಳಾಪುರಕ್ಕೆ ಇವ್ರು ನೀರು ತಗೊಂಡು ಹೋಗ್ತಾರ? ಈಗಾಗಲೇ ಉಲ್ಲೇಖ ಮಾಡಿದ್ದಾರೆ. ಇವತ್ತು ಹಲವಾರು ಅರಣ್ಯನ ನಾಶಪಡಿಸಿ ಯಾವುದೇ ನೀರು ಇದರಿಂದ ಹೋಗಲ್ಲ. ಎಲ್ಲ ನಮ್ಮ ಜನತೆಗೆ 100 ಎಕರೆ ನಮ್ಮ ತಾಲೂಕಿಂದ ಜಮೀನು ಹೋಯ್ತು. ಇವತ್ತು ಪರಿಹಾರನೂ ಸಿಕ್ಕಿಲ್ಲ. ಕೇವಲ ದಬ್ಬಾಳಿಕೆಯಲ್ಲಿ ನಮ್ಮ ಈ ಒಂದು ಏನೆಲ್ಲ ಬಿಲ್ಡರ್ ಇವರು ಕಾಂಟ್ರಾಕ್ಟರ್ಗಳು ದಬ್ಬಾಳಿಕೆಯಲ್ಲಿ ಇವತ್ತು ಅವ್ರಿಗೆ 10,000 20,000 ಕೊಟ್ಕೊಂಡು ಚಾನಲ್ ಮುಂದಕ್ಕೆ ಹೋಗ್ತಾ ಇದೆ. ಇವತ್ತು ಚೆಕ್ ಡ್ಯಾಮ್ ನಿರ್ಮಾಣ ಮಾಡ್ತೀನಿ ಅಂತ ಹೇಳಿ ನಮ್ಮ ಹೊನ್ನವಳ್ಳಿ ಭಾಗದ ಜನತೆ, ಈ ಒಂದು ಭಾಗದಲ್ಲಿ ಹೊನ್ನವಳ್ಳಿ ಅಂತ ಇದೆ ಇವತ್ತು ನಮ್ಮ ನಿಖಿಲಣ್ಣ, ಇಲ್ಲಿ ತುಂಬ ಡ್ರೈ ಬೆಲ್ಟು. ಹೆಂಗೆ ನಮ್ಮ ನೊಣಯಿಂಕೆರೆ ಇವತ್ತು ನೀರಾವರಿ ಆಗಿದೆ, ಈ ಒಂದು ಭಾಗ ಇಲ್ಲಿಂದ ಹೋದರೆ ಒಂದು ಕನಿಷ್ಠ ಒಂದು 200 ಹಳ್ಳಿ ನೀರಿಲ್ಲ. ಡ್ರೈಯೆಸ್ಟ್ ಆಫ್ ದಿ ಡ್ರೈ ಬೆಲ್ಟು. ಇಲ್ಲಿ ಹಲವಾರು ಹೋರಾಟಗಳು ಮಾಡಿದ್ವಿ ನಾನು ಪಾದಯಾತ್ರೆ ಮಾಡಿದ್ದೀನಿ ಈ ಭಾಗಕ್ಕೆ ನೀರು ಬರಬೇಕು ಅನ್ನೋದು. ಇವತ್ತು ಎತ್ತಿನ ಹೊಳೆನಲ್ಲೂ ಸಹ ನಮಗೆ ಅನುಕೂಲ ಆಗ್ತಾ ಇಲ್ಲ. ಒಂದು ಚೆಕ್ ಡ್ಯಾಮ್ ನಿರ್ಮಾಣ ಮಾಡಿ ಕುಡಿಯೋ ನೀರಿಗಾದರೂ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು, ಅದನ್ನು ಕ್ಯಾನ್ಸಲ್ ಮಾಡಿದ್ರು. ಇವತ್ತು ಇಲ್ಲಿಂದ ಹೋದ್ರೂ ಪ್ರಯೋಜನ ಆಗ್ತಾ ಇಲ್ಲ. ಅದು ಒಂದು ಬಿಡಿ, ಇವತ್ತು ಅಲ್ಲಿ ನೀರು ಹೋಗುತ್ತೋ ಏನೋ. ಇವತ್ತು ಇಷ್ಟೊಂದು 23,000 ಕೋಟಿ ಪೋಲ್ ಆಯಿತು, ಇನ್ನೂ 7,000 ಕೋಟಿ ಈಗಾಗಲೇ ಮತ್ತೇನೋ ಒಂದು ಅನೌನ್ಸ್ ಮಾಡಬೇಕು ಟೆಂಡ್ರು ಅಂತ ಹೇಳ್ತಾ ಇದ್ದಾರೆ. ಇವತ್ತು ಕೇವಲ ಲೂಟಿ ಆಗ್ತಾ ಇದೆ. ಅದರಿಂದ ರೈತರಿಗೆ ಆಗಲಿ ಇವತ್ತು ಏನೇ ಪ್ರಯೋಜನ ಆಗ್ತಾ ಇಲ್ಲ. ಇವತ್ತು ಇಷ್ಟೊಂದು ಅನ್ಯಾಯ ಆಗ್ತಾ ಇದೆ ಈ ಒಂದು ಭಾಗದ ರೈತರಿಗೆ, ನಮ್ಮ ತುಮಕೂರು ಜಿಲ್ಲೆಯ ಜನತೆಗೆ ಇವತ್ತು ನೀರಾವರಿನಲ್ಲಿ. ಆದರೂ ನಮ್ಮ ದೌರ್ಜನ್ಯದ ನಡೆಗಳು ಹೆಂಗೆ ಹೋಗ್ತಾ ಇದೆ ಅಂತಂದರೆ, ಒಂದು ಕಾಲದಲ್ಲಿ ನಾವು ಹೋರಾಟಗಳೇ ಮಾಡಲಿಲ್ಲ ಅಂತಂದರೆ ನೀರು ಇಷ್ಟೊತ್ತಿಗೆ ಹೋಗಿ ನಮ್ಮ ಗುಬ್ಬಿ ಮತ್ತು ತುರುವೇಕೆರೆ ತುಮಕೂರು ರೂರಲ್ ಭಾಗದ ಜನತೆಗೆ ನೀರೇ ಇಲ್ದಂಗೆ ಆಗೋದು. ಅಷ್ಟು ಹೋರಾಟಗಳು ಮಾಡಿ ನಾವು ನಿಲ್ಲಿಸೋ ಹೊತ್ತಿಗೆ
ಬಹುಶಃ ಇವತ್ತೆಲ್ಲ ಒಂದು ಕಡೆ ನಿರಂತರವಾಗಿ ನೀರು ಬರ್ತಾ ಇದೆ. ಹೀಗಾಗಿ ಇವತ್ತು ನಾವು ಇದೊಂದು ಪ್ರಯತ್ನ, ದಯಮಾಡಿ ಯುವಕರೆಲ್ಲ ನೀವು ಒಳ್ಳೆಯ ಯುವಕರಾಗಬೇಕು. ದೇಶವನ್ನು ಕಟ್ಟೋಕ್ಕೆ ವಿವೇಕಾನಂದರ ಥರ ಯಾವಾಗಲೂ ಒಂದು ಫೋಕಸ್, ಯು ಮಸ್ಟ್ ಆಲ್ವೇಸ್ ಫೋಕಸ್ ಇದ್ದರೆ ಮಾತ್ರ ನೀವು ಲೈಫಲ್ಲಿ ಸಾಧನೆ ಮಾಡೋಕ್ಕಾಗುತ್ತೆ. ಏನಂತಂದರೆ, ಹೆಂಗೆ ಈಶ್ವರ ಯಾವಾಗಲೂ ಧ್ಯಾನ ಮಾಡ್ತಾ ಇರ್ತಾನೆ. ಏನಕ್ಕೆ ಧ್ಯಾನ ಮಾಡ್ತಾ ಇರ್ತಾನೆ ಅಂತಂದರೆ, ಅವನು ವಿಷ್ಣು ನೋಡ್ತಾನೆ ಅಂತೆ. ವಿಷ್ಣು ಯಾವಾಗ್ಲೂ ಅವನು ಐಶ್ವರ್ಯಗಳು ಕೊಡೋನು, ಸಂಪತ್ತು ಕೊಡೋನು, ಮನೆಯ ನೆಮ್ಮದಿಯ ಕಲ್ಪಿಸ್ಕೊಡೋನು. ಹಾಗಾಗಿ ನಾವು ಯಾವಾಗ್ಲೂ ಮನುಷ್ಯ ಜೀವನದಲ್ಲಿ ಸಾಗಿಸ್ಬೇಕು ಅಂತಂದರೆ ವಿವೇಕಾನಂದ ರೀತಿಯಲ್ಲಿ ನಾವು ಯು ಮಸ್ಟ್ ಆಲ್ವೇಸ್ ಫೋಕಸ್ ಟು ದ ಹೇಮ್. ನಾವು ಏಮಲ್ಲಿ ಮಾಡಬೇಕು ಅಂತ ಗುರುದಿ ಇಡಬೇಕು. ವಿದ್ಯಾಭ್ಯಾಸ ಎಷ್ಟು ಮಾಡ್ತೀರೋ ಅದರದಕ್ಕಿಂತ ಮುಖ್ಯವಾಗಿ ನಿಮ್ಮಲ್ಲಿ ಮೂಲ ಒಳ್ಳೆಯ ನಡತೆಗಳಿರಬೇಕು, ಮೌಲ್ಯಗಳನ್ನ ರೂಪಿಸ್ಕೋಬೇಕು. ಮೌಲ್ಯಗಳು ರೂಪಿಸ್ಕೊಂಡಾಗ ನೀವು ಆ ಒಂದು ಶಕ್ತಿ ಬರುತ್ತೆ ನಿಮ್ಮಲ್ಲಿ. ಕೆಲಸ ತಗೊಳೋದಿರ್ಬೋದು, ಒಳ್ಳೆಯ ಸಂಬಂಧಗಳನ್ನ ಕಲ್ಪಿಸೋದಿರ್ಬೋದು, ಸಂಬಂಧಗಳನ್ನ ಗಟ್ಟಿಯಾಗಿರ್ಬೋದು, ಸಮಾಜದ ಸುದೃಢತೆಗೆ ನಡೆಯೋದಿರ್ಬೋದು. ಇವತ್ತು ಒಳ್ಳೆಯ ವಿದ್ಯಾರ್ಥಿಗಳಾದರೂ ಮಾತ್ರ ಒಳ್ಳೆಯ ಸಮಾಜ ಕಟ್ಟಕ್ಕಾಗುತ್ತೆ. ಆ ದೃಷ್ಟಿಯಲ್ಲಿ ಇವತ್ತು ಈಗಾಗಲೇ ಟೈಮ್ ಆಗಿದೆ. ಹಾಗಾಗಿ ವಿದ್ಯಾರ್ಥಿಗಳು ಯಾರೂ ಆಗಿ ಹೋಗ್ಬಿಡಿ, ಎಲ್ರಿಗೂ ಇಂಟರ್ವ್ಯೂ ಕೊಡ್ತೀವಿ. ಪ್ರತಿಯೊಬ್ಬರಿಗೂ 7 ಗಂಟೆ ತನಕ ಎಲ್ಲ ಕಂಪ್ನಿಗಳು ಈಗೇನು ಆಲ್ರೆಡಿ ಸಿದ್ಧಾರ್ಥಿಗೆ ಅನೌನ್ಸ್ ಮಾಡ್ತಾರೆ ನಮ್ಮ ನಿಖಿಲಣ್ಣ ಭಾಷಣ ಆದಮೇಲೆ. ದಯಮಾಡಿ ಎಲ್ಲರೂ ಇಂಟ್ರ್ಯೂ ತಗೊಳ್ಳಿ, ಎಲ್ರಿಗೂ ಕೆಲಸ ಕೊಡಬೇಕು ಅನ್ನೋದು ಏಕೈಕ ಉದ್ದೇಶ ಈ ಕಾರ್ಯಕ್ರಮದ್ದು. ಹಾಗಾಗಿ ದಯಮಾಡಿ ನೀವೆಲ್ಲರೂ ತಗೊಂಡು, ನಾನೇ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ವಾಪಸ್ ಬಂದು ಎಲ್ರಿಗೂ ನಿಮ್ಮ ಈ ಒಂದು ಅರ್ಹತೆ ಏನು ಜಾಬ್ ಸೆಲೆಕ್ಟ್ ಆಗ್ತೀರಾ ಎಲ್ರಿಗೂ ನಾನೇ ಕೊಡ್ತೀನಿ. ದಯಮಾಡಿ ಯಾರೂ ಹಾಗೆ ಹೋಗ್ಬಿಡಿ, ಎಲ್ರಿಗೂ ಊಟದ ವ್ಯವಸ್ಥೆ ಇರುತ್ತೆ. ನೀವು ಊಟ ಮಾಡ್ಕೊಳ್ಳಿ, ಆರಾಮಲ್ಲಿ ಕೂತ್ಕೊಳ್ಳಿ. ಪ್ರತಿಯೊಬ್ಬರು ಇಂಟರ್ವ್ಯೂ ಅಟೆಂಡ್ ಮಾಡಿ ನೀವು ಕೆಲಸ ಕೊಡಿಸ್ಬೇಕು. ನಾನೇ ನಿಂತ್ಕೊಂಡು ನಿಮ್ಮೆಲ್ರಿಗೂ ಕೆಲಸ ಕೊಡೋದಕ್ಕೆ ಇಲ್ಲೇ ಇರ್ತೀನಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಿ, ಈ ಕಾರ್ಯಕ್ರಮಕ್ಕೆ ನನಗಾಗಿ ಇವತ್ತು ಪಾಪ ಇಷ್ಟೊಂದು ಪೇಷನ್ಸ್ ಆಗಿ ಕೂತಿದ್ದೀರಾ. ನಿಮ್ಮೆಲ್ರಿಗೂ ಒಳ್ಳೇದಾಗಲಿ, ಒಳ್ಳೆಯ ಜೀವನ, ಒಳ್ಳೆಯ ಭವಿಷ್ಯ ನಿರ್ಮಾಣ ಆಗಲಿ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ನಿಖಿಲ್ ಕುಮಾರಸ್ವಾಮಿ ಅವರು ಎಷ್ಟೇ ಒತ್ತಡಗಳಿದ್ರೂ ಎಲ್ಲದನ್ನು ಬಿಟ್ಟು ಶಾಂತಕುಮಾರ್ ಅವರು ಮುಂದಿನ ದಿವಸದಲ್ಲಿ ನಮ್ಮ JDS ಪಕ್ಷ ಸುಭದ್ರವಾಗಿ ನಡಿಬೇಕು, ಅಧಿಕಾರ ಬರಬೇಕು ಅನ್ನೋ ದೃಷ್ಟಿನಲ್ಲಿ ನಾನು ಅವ್ರ ಜೊತೆಯಲ್ಲಿ ಕೈ ಜೋಡಿಸೋಣ, ಶಕ್ತಿ ತುಂಬ ಅನ್ನೋ ದೃಷ್ಟಿನಲ್ಲಿ ಇವತ್ತು ತಿಪ್ಟೂರಿಗೆ ಬಂದಿದ್ದಾರೆ. ಅವ್ರಿಗೂ ನನ್ನ ಕಡೆಯಿಂದ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ಹೇಳಿ, ಈ ಒಂದು ಎಲ್ರಿಗೂ ನಮ್ಮ ವೇದಿಕೆ ಮೇಲಿರುವ ಎಲ್ರಿಗೂ ಮತ್ತು ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ರಿಗೂ ನನ್ನ ಮತ್ತೊಮ್ಮೆ ಧನ್ಯವಾದಗಳು ಹೇಳಿ ಮಾತು ಮುಗಿಸ್ತೀನಿ. ಜೈ ಹಿಂದ್. ಅರಿವು